ಹಾಯ್ ಹಲೋ ಎಲ್ರಿಗೂ ನಮಸ್ತೆ. SSLC ರಿಸಲ್ಟ್ ಇವಾಗಲೇ ಬಂದಿದೆ. ತುಂಬ ಜನ ಒಳ್ಳೆ ರಿಸಲ್ಟನ್ನು ತೆಗೆದಿದ್ದಾರೆ. ಇನ್ನು ಕೆಲವೊಬ್ಬರು ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಗೋಳಾಡ್ತಾ ಇದ್ದಾರೆ. ಸೊ ಮಾರ್ಕ್ಸ್ ಕಡಿಮೆ ಬಂದಿದ್ದರೆ ಇಲ್ಲಿದೆ ಅದಕ್ಕೆ ಸೊಲ್ಯೂಷನ್. ನಿಮ್ಮ ಪೇಪರನ್ನು ರಿವ್ಯಾಲ್ಯೂಷನ್ ಹಾಕೋ ಪ್ರೊಸೀಜರು. ಇವಾಗ ಕೇವಲ ನಿಮ್ಮ ಮೊಬೈಲ್ನಲ್ಲೇ ಅದನ್ನು ಫೋಟೋಕಾಪಿಯನ್ನು ಪಡಿಬೋದು. ಅರ್ಜಿಯನ್ನು ಸಲ್ಲಿಸಲು ತುಂಬ ಈಸಿ ಇದೆ. ಅದರ ಪ್ರೊಸೀಜರನ್ನು ನಾನು ಹೇಳ್ತಾ ಹೋಗ್ತೀನಿ. SSLC ಬೋರ್ಡ್ ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸಿದೆ. ರಿವ್ಯಾಲ್ಯೂಷನ್ ಯಾವಾಗ ಹಾಕಬೇಕು, ಫೋಟೋಕಾಪಿ ಯಾವಾಗ ತೆಗೆದುಕೊಳ್ಬೇಕಂತ. ಸೊ ಉತ್ತರ ಪತ್ರಿಕೆಗಳನ್ನು ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ 2/5ರಿಂದ 7/5ರವರೆಗೆ. ಆಮೇಲೆ ಪೇಮೆಂಟ್ ಕೂಡ ನೀವು ಮಾಡ್ಕೋಬೋದು. ಪೇಮೆಂಟ್ ಯಾವಾಗ ಮಾಡ್ಬೋದು ಅಂದರೆ ಆನ್ಲೈನ್ ಮಾಡ್ಬೋದು, UPI ಮಾಡ್ಬೋದು. ಅದು 2/5ರಿಂದ 8/5ರವರೆಗೆ. ಸೊ ನಿಮಗೆ ಪೇಪರ್ ಕೂಡ ಬರುತ್ತೆ, ಆನ್ಲೈನಲ್ಲೇ ಪೇಪರ್ ಬರುತ್ತೆ, ನಿಮ್ಮ ಮೊಬೈಲ್ನಲ್ಲೇ ಪೇಪರ್ ಬರುತ್ತೆ. ಆ ಪೇಪರನ್ನು ನೀವು ರಿವ್ಯಾಲ್ಯೂಷನ್ ಹಾಕೋದಿದ್ದರೆ ಅದು 4/5ರಿಂದ 11/5ರವರೆಗೆ. ಇದರ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಹೇಳ್ತೀನಿ. ಇನ್ನು ಪೇಪರ್ 2 ಮತ್ತು ಪೇಪರ್ 3 ಡೇಟ್ಗಳು ಕೂಡ ಬಿಟ್ಟಿದೆ. 26/5/2025ರಿಂದ 2/6/2025 ಇದು ಪೇಪರ್ 2 ನಡೆಯುವ ದಿನಾಂಕ. ಇನ್ನು ಪೇಪರ್ 3 ನಡೆಯುವ ದಿನಾಂಕ 23/6/2025ರಿಂದ 30/6/2025ರವರೆಗೆ. ಇನ್ನು ಯಾವ ರೀತಿ ನಿಮ್ಮ ಮೊಬೈಲ್ನಲ್ಲೇ ಪಡಿಬೋದು ಅಂದರೆ, ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ ಅಂತ ಟೈಪ್ ಮಾಡಿ, ಆಮೇಲೆ ಆ್ಯಪ್ ಬರುತ್ತೆ ಅದನ್ನು ಇನ್ಸ್ಟಾಲ್ ಮಾಡಿ. ಆ್ಯಪನ್ನು ಇನ್ಸ್ಟಾಲ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ನಂಬರನ್ನ ಹಾಕಿ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ OTP ಕೇಳುತ್ತೆ, OTP ಹಾಕಿ. ಅದು ಓಪನ್ ಆದ ತಕ್ಷಣ ಅಲ್ಲಿ SSLC PUC ಅಂತೇಳಿ ಬರುತ್ತೆ, ಅದರಲ್ಲಿ SSLC ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಅಪ್ಲೈ ಫಾರ್ ಫೋಟೋ ಕಾಪಿ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಅಪ್ಲೈ ಫಾರ್ ಫೋಟೋ ಕಾಪಿ ಹೊಡೆದ ತಕ್ಷಣ ನಿಮ್ಮ ಡೀಟೇಲ್ಸ್ ಬರುತ್ತೆ, ನಿಮ್ಮ ನೇಮು, ರೋಲ್ ನಂಬರು, ನಿಮ್ಮ ರಿಜಿಸ್ಟರ್ ನಂಬರ್ ಎಲ್ಲ ಬರುತ್ತೆ. ಆಮೇಲೆ ಸಬ್ಜೆಕ್ಟಿಗೆ ಎಷ್ಟು ಇಂಟರ್ನಲ್ ಮಾರ್ಕ್ಸ್ ಬಂದಿದೆ, ಎಷ್ಟು ಎಕ್ಸ್ಟರ್ನಲ್ ಮಾರ್ಕ್ಸ್ ಬಂದಿದೆ ಅದು ಕೂಡ ಡಿಸ್ಪ್ಲೇ ಆಗುತ್ತೆ. ಒಂದು ಪೇಪರ್ಗೆ ಬಂದುಬಿಟ್ಟು 400 ರೂಪೀಸ್ ಚಾರ್ಜ್ ಮಾಡ್ತಾರೆ ಫೋಟೋ ಕಾಪಿಗೆ. ನೀವು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅದು 400 ರೂಪೀಸ್ ಬರುತ್ತೆ. ಅದನ್ನು ನೀವು UPI ಪೇಮೆಂಟ್ ಮಾಡ್ಬೋದು, ಫೋನ್ಪೇ ಮಾಡ್ಬೋದು, ಗೂಗಲ್ ಪೇ ಮಾಡ್ಬೋದು, ಅಥವಾ ನೆಟ್ ಬ್ಯಾಂಕಿಂಗ್ ಕೂಡ ಮಾಡ್ಬೋದು. ಅದರ ಪ್ರೊಸೀಜರ್ ಇಲ್ಲಿದೆ, ನೋಡ್ತಾ ಹೋಗಿ. ಸೊ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಅಲ್ಲಿಂದ ಟೈಪ್ ಮಾಡಿ ಕರ್ನಾಟಕ ಒನ್ ಮೊಬೈಲ್ ಆ್ಯಪ್ ಅಂತ ಟೈಪ್ ಮಾಡಿ. ಅಲ್ಲಿ ಈ ರೀತಿ ಐಕಾನ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ, ಆ ಮೊಬೈಲ್ ನಂಬರನ್ನು ಹಾಕಿ. ಆಮೇಲೆ OTP ಬರುತ್ತೆ. OTP ಬಂದ ತಕ್ಷಣ ನಿಮಗೆ ಈ ರೀತಿ ಡಿಸ್ಪ್ಲೇ ಬರುತ್ತೆ. ಅಲ್ಲಿ ಇದೆ ನೋಡಿ SSLC ಮತ್ತು PUC ಎಕ್ಸಾಮಿನೇಷನ್ ಅಂತಿದೆ. ಅದರಲ್ಲಿ ಏನು ಮಾಡಬೇಕಂದ್ರೆ SSLC ಮತ್ತು PUC ಎಕ್ಸಾಮಿನೇಷನ್ ಅಂತಿದೆ, ಅದರಲ್ಲಿ SSLC ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಅಪ್ಲೈ ಫಾರ್ SSLC ಫೋಟೋ ಕಾಪಿ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಒಂದೇದು ಇದೆ ನೋಡಿ, ಅಪ್ಲೈ ಫಾರ್ ಫೋಟೋ ಕಾಪಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟರ್ ನಂಬರ್ ಕೇಳುತ್ತೆ, SSLC ರಿಜಿಸ್ಟರ್ ನಂಬರ್ ಕೇಳುತ್ತೆ. ಆ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಅಲ್ಲಿ ಮೇಲೆ ನಿಮ್ಮ ಡೀಟೇಲ್ಸ್ ಬರುತ್ತೆ. ಡೀಟೇಲ್ಸ್ ಬಂದ ತಕ್ಷಣ ಇಲ್ಲಿ ಯಾವ ರೀತಿ ಯಾವ ಸಬ್ಜೆಕ್ಟ್ ಅಂತೇಳಿ ಬರುತ್ತೆ. ಅದರಲ್ಲಿ ನೀವು ಯಾವ್ದು ಫೋಟೋ ಕಾಪಿ ಬೇಕಾಗಿದೆ ಅದನ್ನು ನೋ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಸ್ ಮಾಡ್ಕೊಳ್ಳಿ. ಅಲ್ಲಿ 400 ರೂಪೀಸ್ ತೋರಿಸುತ್ತೆ. ಆಮೇಲೆ ನಿಮ್ಮ ಅಡ್ರೆಸ್ಸು, ಮೊಬೈಲ್ ನಂಬರು, ತಾಲೂಕು ಎಲ್ಲ ಹಾಕಿ ಜನರೇಟ್ OTP ಅಂತ ಹೊಡಿಬೇಕು. OTP ಜನರೇಟ್ ಆದ ತಕ್ಷಣ ನಿಮಗೆ ಅಲ್ಲಿ ಪೇಮೆಂಟ್ ಮೋಡಿಗೆ ಹೋಗುತ್ತೆ. ಅಲ್ಲಿ ಯಾವ ರೀತಿ ಪೇಮೆಂಟ್ ಮಾಡ್ಕೋಬೇಕಂದ್ರೆ, ಸೊ ಈಸಿಯಾಗಿರ್ತಕ್ಕಂಥದ್ದು UPI ಪೇಮೆಂಟನ್ನು ನೀವು ಮಾಡ್ಕೊಂಡು ಸಬ್ಮಿಟ್ ಮಾಡಿಬಿಟ್ರೆ ನಿಮಗೆ ಮತ್ತೆ ಆಮೇಲೆ ಏನು ಮಾಡಬೇಕಂತಂದರೆ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತಂದರೆ ಮತ್ತೆ ಅಪ್ಲೈ ಫಾರ್ ಫೋಟೋ ಕಾಪಿ ಹೋಗಿ ಅಲ್ಲಿ ನೋಡಿ ಸೆಕೆಂಡ್ ಡೌನ್ ಇದೆ ನೋಡಿ, ಫೋಟೋ ಕಾಪಿ ಡೌನ್ಲೋಡ್ ಅಂತಿದೆ. ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ ಒಂದು 2 ಡೇಸಲ್ಲಿ ಏನು ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು. ಮುಂದಿನ ವೀಡಿಯೋಗಳಲ್ಲಿ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳನ್ನು ಕೊಡ್ತೀನಿ. ಹೀಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.